ಟು ಮೈ ಯೂಟ್ಯೂಬ್ ಚಾನಲ್ ಅಂತ ನಾನು ಹೇಳಲ್ಲ, ಬಿಕಾಸ್ ಇದು ನನ್ನ ಫಸ್ಟ್ ವ್ಲಾಗ್. ನಾನು ಹೊಸ ವರ್ಷದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬ್ ಚಾನಲ್ ನಂದು ಒಂದು ಓಪನ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಹೊಸ ವರ್ಷದಿಂದ ಆಗಿಲ್ಲ, ಯಾವುದೋ ಕಾರಣದಿಂದ ಮಾಡೋಕ್ಕಾಗಿಲ್ಲ. ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಈ ಒಂದು ವರ್ಷದಿಂದ, ಈ ಒಂದು ಹಬ್ಬದಿಂದ ನನಗೆ ಒಳ್ಳೆಯದಾಗಲಿ ಅಂತ ನೀವೆಲ್ಲರೂ ಹಾರೈಸ್ತಾ, ಎಲ್ಲರಿಗೂ ಹೇಗೆ ಸಬ್ಸ್ಕ್ರೈಬ್ ಮಾಡ್ತಾ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ, ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಈ ವರ್ಷದಿಂದ ನಾನು ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೆ. ವೀಡಿಯೋಸ್ನ ರೀಲ್ಸ್ನೆಲ್ಲ ಮಾಡ್ತಿದ್ದೆ, ಬಟ್ ಚಾನಲ್ನ ನನಗೂ ಓಪನ್ ಮಾಡಬೇಕು, ನಾನು ವೀಡಿಯೋಸ್ ಮಾಡಬೇಕು, ವ್ಲಾಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಹೊಸ ವರ್ಷದಿಂದ ಮಾಡೋಕ್ಕಾಗಿಲ್ಲ. ಹಾಗೆ ಈ ಹಬ್ಬದಿಂದ ಅದು ಸ್ಟಾರ್ಟ್ ಮಾಡೋಣ ಅಂತ ಈ ಒಂದು ಹಬ್ಬದಿಂದ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಹೋಪ್ ಈ ಒಂದು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸ್ನಾನ ಆಯಿತು, ಫ್ರೆಶ್ ಆಗಿ ಫಸ್ಟು ಹೊಸ್ಲಿಗೆ ಅರಿಶಿನ ಕುಂಕುಮ ಇಡ್ತಾಯಿದ್ದೆ. ನನ್ನ ವಾಯ್ಸ್ ಇವಾಗಲೂ ಕ್ಲಿಯರಾಗಿ ಕೇಳಿಸ್ತಿಲ್ಲ, ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಿಂದ ನನ್ನ ವಾಯ್ಸ್ ಮೇ ಬಿ ಕ್ಲಿಯರಾಗಿ ಬರ್ಬೋದು. ರಂಗೋಲಿ ಬಿಡಬೇಕಾಗಿತ್ತು. ನನಗೆ ರಂಗೋಲಿ ಪುಡಿನೂ ಹಿಡ್ಕೊಳ್ಳೋದಕ್ಕೂ ಬರಲ್ಲ, ಬಟ್ ಹಬ್ಬ ಆಗಿರೋದ್ರಿಂದ ಹಾಗೆ ಬಿಡಬಾರ್ದಲ್ವ, ನಮ್ಗೆ ಎಷ್ಟು ಬರುತ್ತೋ ಅಷ್ಟು ರಂಗೋಲಿ ಹಾಕಲೇಬೇಕು ಅಂತ ಹಾಕ್ತಾಯಿದ್ದೀನಿ. ಬಾಕ್ಲಿಗೆ ವಿಭೂತಿ ಇಡಬೇಕಿತ್ತು. ನಾನು ಯಾವಾಗ ವಿಭೂತಿ ಇಟ್ಟರು ನನಗೆ ಕೈ ಸೊಟ್ಟನೇ ಹೋಗುತ್ತೆ. ನನಗೆ ರೈಟ್ ಸೈಡಲ್ಲಿ ಅಷ್ಟು ಕ್ಲಿಯರಾಗಿ ಬರುತ್ತೆ, ಲೆಫ್ಟ್ ಸೈಡ್ಗೆ ಇಡೋಕ್ಕೆ ಬರಲ್ಲ. ಅದು ನಾವು ಹೇಗೆ ಕ್ಲೀನಾಗಿ ಇಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರು ಅದು ನೋಡಿ ಹಾಗೆ ಹಿಂಗೆ ವೇವ್ಸ್ ಥರನೇ ಹೋಗುತ್ತೆ. ನೀವೇ ನೋಡ್ಬೋದು ವಿಡಿಯೋಲಿ. ನಮ್ಮಮ್ಮ ಅಂತ ಇರುತ್ತೆ, ಕ್ಲೀನಾಗಿಡು, ಹೆಣ್ಮಕ್ಳು ನಾಜೂಕಾಗಿ ಸ್ಟ್ರೈಟಾಗಿ ಇಡಬೇಕು, ಇನ್ನು ಯಾವಾಗ ಕಲ್ತ್ಕೋತೀಯ ಅಂತಲೇ ಇರ್ತಾರೆ. ಬಟ್ ನನಗೆ ಅದೇನೋ ಕೈ ಹಾಗೆ ಹೋಗುತ್ತೆ. ಮೇ ಬಿ ದೇವ್ರಿಗೂ ಹಂಗೆ ಡಿಸೈನಾಗೆ ಇಟ್ಕೊಳ್ಬೇಕು ಅಂತ ಇಷ್ಟ ಅನಿಸುತ್ತೆ. ನಾರ್ಮಲಾಗಿ ನಾನು ದೇವ್ರ ಫೋಟೋಗೆ ಇಡುವಾಗ ಆ ಥರ ಏನೂ ಅನಿಸಲ್ಲ, ಸ್ಟ್ರೈಟಾಗೇ ಇಡ್ತೀನಿ. ಬಟ್ ಎಲ್ಲಾನ ಈಗ ಆಯುಧ ಪೂಜೆ ಏನಾದರೂ ಬಂದರೆ ಡೋರು, ಮಿಕ್ಸಿ, ಫ್ರಿಜ್ಜು, ವಾಷಿಂಗ್ ಮಿಷಿನು ಅದಕ್ಕೆಲ್ಲ ಇಡಬೇಕು ಅಂತ ಅಂದಾಗೆಲ್ಲ ನನಗೆ ಕೈ ಹಾಗೆ ಹೋಗುತ್ತೆ, ಒಂಥರ ಡಿಸೈನಾಗೆ ಹೋಗುತ್ತೆ. ನನಗೆ ಕೋಲ್ಡ್ ಆಗಿರೋದ್ರಿಂದ ಹಿಂದಿನ ದಿನವೇ ಅಕ್ಕ ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಟ್ಬಿಟ್ಟು ಹೋಗಿದ್ಲು. ನಾನು ಎದ್ದು ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ಕಳಶ ಎಲ್ಲ ಇಡಬೇಕಾಯ್ತು. ಕಳಶ ಎಲ್ಲ ಇಟ್ಟು ಹೂವೆಲ್ಲ ಹಾಕಿ ಡೆಕೋರೇಷನ್ ಮಾಡಿ ನೋಡಿ, ಫೈನಲಾಗಿ ಈ ರೀತಿ ನಾನು ದೇವ್ರ ಪೂಜೆ ಮಾಡಿದ್ದೀನಿ. ಚಿಕ್ಕದಾಗೆ ಸಿಂಪಲ್ಲಾಗೆ ನಮ್ಮ ಮನೇಲಿ ಪೂಜೆ ಆಗಿದೆ. ಕಬ್ಬೆಲ್ಲ ಇಟ್ಟು, ಎಳ್ಳು ಬೆಲ್ಲ ಎಲ್ಲ ಇಟ್ಟು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಇಷ್ಟೇ, ನಮ್ಮ ಮನೇಲಿ ಸಿಂಪಲ್ ಪೂಜೆ ಈ ಥರ ಮಾಡಿದ್ದೀನಿ. ಅಂದರೆ ನಮ್ಮ ಮನೇಲಿ ಯಾವಾಗಲೂ ಪೈಪೋಟಿ ನನಗೆ, ನಮ್ಮ ಡ್ಯಾಡಿ ಹೋದಾಗ ನಾನು ಚೆನ್ನಾಗಿ ಮಾಡಲ್ಲ ಅಂತ ನಾನು ಕಂಪ್ಲೇಂಟ್ ಹೇಳುತ್ತೆ, ನಾನು ಹೋದಾಗ ನಮ್ಮ ಡ್ಯಾಡಿ ಚೆನ್ನಾಗಿ ಮಾಡಲ್ಲ ಅಂತ ನಾನು ನಮ್ಮ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಹೇಳೋದು. ನಿಮ್ಗೆ ಆಗಲೇ ಹೇಳಿದೆ, ನಾನು ರಂಗೋಲಿ ನೋಡಿ ಈ ಥರ ಬಿಟ್ಟಿದ್ದೀನಿ, ಏನೋ ಸಿಂಪಲ್ಲಾಗಿ ಚಿಕ್ಕದಾಗೆ. ಹಬ್ಬ ಇರೋದ್ರಿಂದ ನಮ್ಗೆ ಎಷ್ಟು ಬರುತ್ತೋ ಅಷ್ಟು ನಾವು ಸಿಂಪಲ್ಲಾಗಾದರೂ ಸರಿ, ಹೆಂಗಾದರೂ ಸರಿ ಹಾಕಬೇಕಲ್ವ ಹೊಸ್ಲಿಗೆ ಅಂದ್ಬಿಟ್ಟು ಹಾಕಿದ್ದೀನಿ. ನೋಡಿ, ಎಳ್ಳು ಬೆಲ್ಲ ತಿನ್ನಿಸ್ತಾ ಇತ್ತು ಅಮ್ಮ ನನಗೆ. ನಾನು ಕೂಡ ಅಮ್ಮನಿಗೆ ಎಳ್ಳು ಬೆಲ್ಲ ತಿನ್ನಿಸ್ತಾ ಇದ್ದೆ. ನನಗೆ ಎತ್ತುವಾಗ ಬರೀ ಬೆಲ್ಲನೇ ಸಿಗ್ತಾಯಿತ್ತು. ನಮ್ಮಮ್ಮ ಅದನ್ನ ಎತ್ತಕ್ಕೆ ಎಷ್ಟೊತ್ತು ಮಾಡ್ತೀಯ ಅಂತ ರೇಗಿಸ್ತಾಯಿತ್ತು. ಹಂಗೆ ಕಣ್ಣಲ್ಲೇ ಹಿಂಗೆ ಅಂತಾಯಿದ್ರು. ನನಗೆ ನಗು ಬಂದ್ಬಿಡ್ತು. ಆಮೇಲೆ ಅಮ್ಮ ನಮಗೆ ಆಂಟಿ, ಮೇಲ್ಗಡೆ ಓನರ್ ಆಂಟಿ ಮತ್ತು ಕೆಳಗಡೆ ಮನೆ ಆಂಟಿ ಇದ್ದಾರೆ, ಅವ್ರಿಗೆ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಪೊಂಗಲ್, ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡಿದರು. ಅದನ್ನೆಲ್ಲ ಅಮ್ಮ ರೆಡಿ ಮಾಡ್ತಾಯಿದ್ರು, ಕೊಟ್ಬಿಟ್ಟು ಬಾ ಫಸ್ಟು ಅಂತ ಹೇಳಿ. ನಮ್ಮ ಅಮ್ಮಗೆ ನಾನು ರೇಗಿಸ್ತಾ ಇದ್ದೆ. ಎಳ್ಳು ಬೆಲ್ಲ ಎಲ್ಲ ಮಮ್ಮಿಗೆ ನಾನು ರೇಗಿಸ್ತಾ ಇದ್ದೆ. ಎಳ್ಳು ಬೆಲ್ಲ, ಕಡಲೆಕಾಯಿ ಮತ್ತು ಗೆಣಸು, ಖಾರ ಪೊಂಗಲ್, ಸಿಹಿ ಪೊಂಗಲ್ಲೆಲ್ಲ ಇಟ್ಬಿಟ್ಟು ಕಬ್ಬಿಡೋದೇ ಮರ್ತೋಗಿದೆಯಲ್ಲ ಅಮ್ಮ ಅಂತ ರೇಗಿಸ್ತಾ ಇದ್ದೆ. ಆಮೇಲೆ ಹೋಗ್ಬಿಟ್ಟು ಕಬ್ಬು ತೊಗೊಬಂದು ಇಟ್ಟರು. ಅದನ್ನು ತೊಗೊಂಡೋಗಿ ಮೇಲ್ಗಡೆ ಓನರ್ ಆಂಟಿ ಮನೆ ಮತ್ತು ಕೆಳಗಡೆ ಬಿಟ್ಟು ಬಾ ಅಂತು. ಆಮೇಲೆ ನಮ್ಮಮ್ಮ ಅಡುಗೆ ಮನೇಲೆ ನಿಂತ್ಕೊಂಡು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಅಡುಗೆ ಮನೇಲಿ ಹೇಳ್ತಾಯಿತ್ತು. ನಾನು ರೇಗಿಸ್ತಾ ಇದ್ದೆ, ಅಡುಗೆ ಮನೇಲಿ ಏನು ಹೇಳ್ತೀಯ, ಆಚೆ ಬಾ, ಅಲ್ಲೆಲ್ಲಾದರೂ ಬಂದು ಹೇಳು, ಸ್ವಲ್ಪ ಚೆನ್ನಾಗಾದರೂ ಕಾಣಿಸುತ್ತೆ ಅಂತ ಹೇಳ್ತಿದ್ದೆ. ಶುಭಾಶಯಗಳು. ನೋಡಿ ಫ್ರೆಂಡ್ಸ್, ನಿಮಗೆಲ್ಲ ವಿಶ್ ಮಾಡ್ತಿದ್ದಾರೆ ನಮ್ಮಮ್ಮ. ರೆಡಿ ಆಗಿದ್ನಲ್ಲ, ಸರಿ ತೊಗೊಂಡೋಗಿ ಕೊಟ್ಬಿಟ್ಟು ಬಾ ಅಂತ ನಮ್ಮಮ್ಮ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಹೋಗ್ತಿದ್ದೆ. ನನಗೆ ನಿಜವಾಗ್ಲೂ ಆ ಡ್ರೆಸ್ ಹಾಕ್ಕೊಂಡು ಅದನ್ನು ಒಂದು 3 kg ಐತೆ, ಅದನ್ನು ಕ್ಯಾರಿ ಮಾಡಿಕೊಂಡು ನಾನು ಸ್ಟೆಪ್ಸ್ ಹತ್ತೋಕ್ಕೆ ವಾಲಾಡ್ತಾಯಿದ್ದೆ. ನಮ್ಮಮ್ಮ ಒಳ್ಳೆ ಎಣ್ಣೆ ಹೊಡೆದಿರೋರ ಥರ ವಾಲಾಡ್ತಾಯಿದ್ಯಾ, ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಬರೋಲ್ಲ ನಿನಗೆ, ಒಂದು ಲಂಗಾನ ಎತ್ಕೊಂಡು ಹೋಗೋಕ್ಕೆ ಅಂತ ಬೈತಾಯಿತ್ತು. ನನಗೆ ಅದನ್ನ ಎತ್ಕೊಂಡು ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಸ್ವಲ್ಪ ಸ್ವಲ್ಪ ಹಾಕು. ಏನೇನು ಮಾಡಿದ್ದೆ ಹೇಳು ಸ್ವಲ್ಪ. ಹಾಂ ಹಾಂ, ನನ್ನ ವಾಯ್ಸ್ ಸರಿಗಿಲ್ಲ ಫ್ರೆಂಡ್ಸ್, ಕೋಲ್ಡ್ ಆಗಿಬಿಟ್ಟೈತೆ. ಹಬ್ಬದ ದಿನವೇ ನನಗೆ ಹುಷಾರಿಲ್ಲ. ನಮ್ಮಮ್ಮ ನಂಗೆ ನಾಷ್ಟ ಕೊಡ್ತಾಯಿದ್ದಾರೆ. ಏನು ನಾಷ್ಟ ಗೊತ್ತಾ? ಹಸಿ ಪೊಂಗಲು, ಖಾರ ಪೊಂಗಲು, ಇದೇನು
ಸಾಕು ಸಾಕು ಸಿಹಿ ತಿನ್ನಲ್ಲ. ಸಾಕು ಸಾಕು ಸಾಕು. ಇದು ಖಾರ. ಸಾಕು 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 ಸಾಕು. ಸ್ವಲ್ಪ ಹೊತ್ತಾದಮೇಲೆ ತಿಂಡಿ ಎಲ್ಲ ಮಾಡಿಕೊಂಡು ನಾವು ಟೆರೆಸ್ಗೆ ಹೋದ್ವಿ. ನಮ್ಮ ಓನರ್ ಆಂಟಿ ಅವ್ರ ಮನೆಯಲ್ಲಿ ಪೊಂಗಲ್ನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ. ಅದನ್ನೆಲ್ಲ ನೋಡೋದಕ್ಕೆ ಅಂತ ನಾವು ಟೆರೆಸ್ಗೆ ಹೋದ್ವಿ. ನಿಧಾನ ತಿನ್ಸಮ್ಮ, ನಿಧಾನ ತಿನ್ಸು, ಕೈ ತೊಳೆ ಅಂತ ಅಲ್ಲಿ. ಏಯ್ ಏನಾಗಲ್ಲ, ಇಡು ಬಾಯಿಗಿಡು. ಅಯ್ಯೋ ಈ ಸೀರೆ ಯಾರು ನಾನು ಅದೇ ತರ ಕೂತ್ಕೊತೀನಿ. ಅವಳೇನು ವಸಿ ಪಟ್ಟ ಹಾಕಿರಲ್ಲ ಇವಳು. ನಾನು ನೋಡ್ತೀನಿ ಸುಮ್ಮನೆ ಗೊತ್ತಿರ್ತದೆ ಬರೀ ಅಂತ ಹುಡುಕಿ ನೋಡ್ದೆ ಬನ್ನಿ. ಫಸ್ಟ್ ಚೆನ್ನಾಗೈತೆ. ನಮ್ಮನೆ ಕೆಳಗಡೆ ಮನೆ, ನಮ್ಮ ಮನೆ ಓನರ್ ಆಂಟಿ. ಓನರ್ ಈರುಳ್ಳಿ ಮರ ಹಂಗೆ ಕೇಳೋದು. ಓನರ್ ಅಂಟ್ರಿ ನಿಲ್ಲಿಸ್ಕೊಂಡು ಇವರೇ ಓನರ್, ಪಕ್ಕನೇ ಓನರ್ ಅಲ್ಲ ಅಂತ ನಿಮ್ಮ ಓನರ್ ಅಂಟ್ರಿ ಏನು ಹೇಳ್ತೀವಿ ಅವ್ನಿಗೆ. ಓಕೆನಾ? ಯಾರೋ ಇದು ಈ ಗುಡ್ಲ ಹಾಕ್ತಾರಲ್ಲ, ಗುಡ್ಲಾಗ್ತಾರೆ. ನಿಮ್ಮ ಅಮ್ಮನ ಕರಿಯುವಂತೆಗೆ ಅಮ್ಮ ಬರಲ್ಲ ಅಂತ. ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿ ಬಟ್ಟೆ ತೊಗೊಬರ್ಬೇಕಾಗಿತ್ತು. ಮೊನ್ನೆನೇ ಹಬ್ಬಕ್ಕೆ ಅಂತಲೇ ಹೋಗ್ತಿದ್ದು ಬಟ್ಟೆ ನಾನು ಹಬ್ಬದ ಗಡಿಬಿಡಿಯಲ್ಲಿ ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ನಮ್ಮಮ್ಮ ಹೋಗಿ 3 ದಿನ ಆಯಿತು ಬಟ್ಟೆ ಎತ್ಕೊಬೋಗು ಅಂತ ಅಂತಿತ್ತು. ಆಮೇಲೆ ಟೆರೆಸ್ ಮೇಲೆ ಹೋಗಿ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು, ನಿಜ ಟೈಮು 3 ಗಂಟೆ, ಬೆಳಗಿನ ಜಾವ 7:30 8 ಗಂಟೆ ಆ ಥರ ಫೀಲ್ ಆಗಿದೆ. ಅಷ್ಟು ತಣ್ಣ ಗಾಳಿ ಬರ್ತಾಯಿತ್ತು. ಎಲ್ಲ ಆದಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ದೇವಸ್ಥಾನದಲ್ಲಿ ದರ್ಶನ ಯಾವುದಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಅಪ್ಪ ಅಮ್ಮ ನಾನು ಧನ್ವಿತಾ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ ದೇವ್ರ ದರ್ಶನ ಕ್ಲೋಸ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನಾವು ಹೋದಾಗ್ಲೇ 2 ಗಂಟೆ ಆಗಿಬಿಟ್ಟಿತ್ತು. ಎಲ್ಲ ದರ್ಶನಕ್ಕೆ ಅಂದರೆ ಅಲಂಕಾರ ಮಾಡಬೇಕಾಗಿತ್ತಲ್ವ, ಸೊ ಹಾಗಾಗಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. 6 ಗಂಟೆ ಮೇಲೆ ಬಿಡ್ತೀನಿ ಅಂತ ಅಂದಿದ್ರು. ಟೈಮಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಮನೆಗೆ ಬಂದು, ಸಾಯಂಕಾಲ ಆಗಿತ್ತಲ್ಲ, ಮನೆಗೆ ದೇವ್ರ ದೀಪ ಹಚ್ಬೇಕಾಗಿತ್ತು. ಮನೆಗೆ ಬಂದು ದೇವ್ರ ದೀಪ ಹಚ್ಚಿ ಆಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಈ ವಿಡಿಯೋ ನೋಡಿಲ್ಲ ದಯವಿಟ್ಟು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮಗೆ